ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6 ಗಂಟೆಗೆ ಎದ್ದೀನಿ ರೀ. ನೀನು ಯಾವತ್ತಿ ಮುಕ್ಕೊಂದಿನಂತ ನೀವೇ ನೋಡಿರಬೇಕು. ರಾತ್ರಿ 1 ಗಂಟೆ ಹಾಕಿ ಬಂದಿತ್ತು ಸ್ನೇಹಿತರೆ. ನಾನು ಏನು ಮುಕ್ಕೋಬೇಕಂದ್ರೆ ಟೈಮ್ ಭಾಳ ಆಗಿತ್ತು. ಮತ್ತು ಇದು ಆ ಬ್ಲೌಸ್ ಇದು ಮುಗಿಸೇ ಮಲ್ಕೋಬೇಕಂತ ಅಂದ್ಕೊಂಡೆ. ಬಿಡಪ್ಪ, ಟೈಮನ್ನು ಭಾಳ ಆಯಿತು, ನಿದ್ದೆನೂ ಭಾಳ ಬರೋಕಾಯ್ತು. ಹಿಂಗಾಗಿ ಅತಿ ನಿದ್ದೆಗಟ್ಟು ಹೊಲಿಬಾರ್ದಲ್ರಿ. ಹಿಂಗಾಗಿ ಬೆಳಕಾಗೈತೆ ನೋಡಿ. ತಿರುಗಿ ಎದ್ದು ಇವಾಗ ಬ್ಲೌಸ್ ಸ್ಟಿಚ್ ಮಾಡೋಕೆ ಕುಂತೀನಿ ರೀ. ಇನ್ನೂ ಅಂಗಳ ಕಸ ಗುಡಿಸಿಲ್ಲ, ರಂಗೋಲಿ ಹಾಕಿಲ್ಲ. ಟೈಮೂ ಎಷ್ಟಾಗೈತೆ ಅಂತ ತೋರಿಸ್ತೀನಿ ನೋಡಿ. ಇದು ಇನ್ನೂ ಸ್ವಲ್ಪ ತೋಳು ಹಚ್ಕೊಳ್ಬೇಕು ರೀ. ತೋಳು ಹಚ್ಚಿ ಸೈಡ್ ಪಿಟ್ ಐತಿ. ಇನ್ನು ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಐತೆ. 6-10 ನಿಮಿಷ ಆಗೈತಿ ಟೈಮು. ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ನಿ ಅಂದ್ರೆ ಇದಿಷ್ಟು ಬ್ಲೌಸ್ ಸ್ಟಿಚ್ ಮುಗೀತಿತ್ತು. ಏನು ಮಾಡೋದ್ರಿ, ರಾತ್ರಿ ಲೇಟಾಗಿ ಮುಕ್ಕೊಳೋದು, ಬೆಳಗ್ಗೆ ಬೇಗ ಹೇಳೋದಂದ್ರೆ ಆಗೋದಿಲ್ಲ ಸ್ನೇಹಿತರೆ. ಅದಕ್ಕೆ ಹಿಂಗಾಗಿ ಇದೊಂದು ಹೊಲ್ಕೊಂಡೆ ಬಿಟ್ರತ್ತು. ಹಂಗಂದ್ರೆ ಉಕ್ಸ್ ಹಚ್ಚಿ ಕೊಡಕ್ಕೆ ಬರ್ತಾ 2 ಬ್ಲೌಸ್ ಅಂತ. ಈ ನಾವು ಕರೆಕ್ಟಾಗಿ ಅಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ವಿ ಅಂದ್ರೆ ಕರೆಕ್ಟಾಗಿ ಅಮೌಂಟ್ ಇಸ್ಕೊಳಕ್ಕೆ ಅನುಕೂಲ ಆಗುತ್ತೆ ರೀ. ಇವಾಗ ಇದೊಂದು ಬ್ಲೌಸ್ ಮುಗಿಸಿದಂದ್ರೆ 600 ರೂಪಾಯಿ ಆಯ್ತು ರೀ. 2 ದಿನದಾಗ ಒಂದಿನ 300 ರೂಪಾಯಿ. ಟೈಲರಿಂಗ್ ಲಾಭ ಐತ್ರಿ, ಮಾಡಿದ್ರೆ ಲಾಭ ಐತ್ರಿ. ಅದರ ಮನೆ ಕೆಲಸ ಮತ್ತು ಟೈಲರಿಂಗು ಯೂಟ್ಯೂಬು ನಮಗೆ ಹಿಂಗಾಗಿ ಅಷ್ಟು ಅಜ್ಜಿ ಆಗುತ್ತೆ. ಬೇರೆ ಟೈಲರಿಂಗ್ ಮಾಡಿರೋ ಅಜ್ಜಿ ಅಂತ ಅನ್ನಲ್ಲಿ ಬಿಡೋ ಸ್ನೇಹಿತರೆ. ನಾನಂತೆ ಕೊರಿತೀನಿ ರೀ. ಮತ್ತು ಮುಂಜಾನೆದ್ದು ಒಂದು ಟಾಪ್ ಹಿಡ್ದೀನಿ, ಒಂದು ಬ್ಲೌಸ್ ಹೊಲ್ದೀನಿ, 3 ಬ್ಲೌಸ್ ಕಟ್ ಮಾಡೀನಿ. ಇವಾಗ ರಾತ್ರಿ 1 ಅರ್ಧ ಹೊಲ್ದೀನಿ. ಇದು ಒಂದು ಹೊಲಿಯಾಕತ್ತೀನಿ. ಇದೊಂದು ಹೊಲಿಕೇರಿ ಇನ್ನೊಂದು ಟಾಪ್ ಹಿಡಿತೀರಿ ಅಂತೇಳಿ ಅದು ಇನ್ನೊಂದು ಇದೊಂದು ಟಾಪು 60 ರೂಪಾಯಿ ಆಯ್ತು ರೀ. ಮತ್ತು ಇದೊಂದು 660 ರೂಪಾಯಿ ಆಯ್ತು ರೀ 2 ದಿನಕ್ಕೆ. ಇದೇ ದಿನ 300 ರೂಪಾಯಿ ಹಿಡಿದ್ರೆ ತಿಂಗಳಿಗೆ ಏಟಾಗುತ್ತೆ ಹೇಳ್ರಿ ಸ್ನೇಹಿತರೆ, ನೀವೇ ಲೆಕ್ಕ ಮಾಡಿ. ನಾ ಹೇಳ್ತೀನಿ ರೀ, ತಿಂಗಳಿಗೆ 9,000 ರೂಪಾಯಿ ಆಗುತ್ತೆ ನೋಡಿ. ವಾರ 10 ದಿನಕ್ಕೆ 3,000 ರೂಪಾಯಿ ಆಗುತ್ತೆ ರೀ. ಆರಾಮ ನಮ್ಮ ಮನೆ ಖರ್ಚೆಲ್ಲ ಹೋಗ್ಬೋದು. ನಾವು ಕಷ್ಟಪಟ್ಟರೆ ತಾನೇ ಸುಖ ಸಿಗೋದು. ಇದೇ ಮಿಷನ್ದಾಗ ಎಷ್ಟಾಗುತ್ತೋ ಅಷ್ಟು ಹೊಲಿಯಾಕತ್ತೀನಿ. ಇದು ಇನ್ನೂ ಬಟ್ಟೆ ಜಾಸ್ತಿ ಬರ್ತಾವ್ರಿ ನಾನು ಹೊಲಿಯಾಕತ್ತೀನಿ ಅಂದ್ರೆ. ಯಾಕಂದ್ರೆ ನಾವು ಫಿನಿಶಿಂಗು ನಾವು ಎಷ್ಟು ಹೊಲಿತೀವಿ ನೋಡಿ ಅಷ್ಟು ನಮ್ಮ ಕೈ ಕುಂದಿರುತ್ತೆ. ಫಿನಿಶಿಂಗ್ ಚೆನ್ನಾಗಿ ಬರ್ತಾವೆ. ಎಲ್ಲೇನು ಮಿಸ್ಟೇಕ್ ಮಾಡ್ತೀವಿ ಅನ್ನೋದು ಅರ್ಥ ಆಗುತ್ತಾ. ಈಗ ಹೊಲಿಲಾರನೇ ಯಾವುದು ಅರ್ಥ ಆಗಲ್ಲ ನೋಡಿ. ಹಂಗಾಗಿ ನಾವು ಹೊಲ್ದು ಅಂತ ಬ್ಲೌಸ್ ಒಂದು ರಿಟರ್ನ್ ಒಳ್ಳೆ ಹೋಗಲ್ರಿ, ಬಂದೇ ಬರ್ತಾವೆ ನೀಟಾಗಿ. ಆದರೂ ಹೊಲ್ಯಾಗನೇ ಒಂದು ಸ್ವಲ್ಪ ಕೈ ಹಿಡಿದ್ರಲ್ಲಿ ನೀಟಾಗಿ ಹೊಲಿಬೇಕು. ಮತ್ತು ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಸಮನಾಗೈತಿಲ್ಲ ನೋಡ್ಕೊಂಡು ನಾವು ಹಚ್ಕೋಬೇಕು ರೀ. ಇದು ಯಾಕಂದ್ರೆ ಅಸ್ತರ ಅರಿಬ್ ಬರುತ್ತಲ್ಲ, ಕಟ್ ಮಾಡೋಕ್ಕೂ ಬರಲ್ಲ. ಮುಂದೊಂದು ತಳ್ಯಾಕ ಮ್ಯಾಕ್ ಆದ್ರೂ. ಯಾಕಂದ್ರೆ ನಾವು ಮೊದಲೇ ಒಳಸಿ ಹಾಕಿಬಿಟ್ಟಿರ್ತೀವಿ ಅರಿವಿ. ಲೇಸ್ ಹಚ್ಚಾಕ ಗೋಟ್ ಕಟ್ಟಿದಂಗೆ ಆಗಿಬಿಟ್ಟಿರ್ತೈತೆ. ಇವಾಗ ಸ್ವಲ್ಪ ಜಾಸ್ತಿ ಇದೇನೈತೆ. ನಾನು ಹೆಂಗಾದರೂ ಯಾವುದು ಜಾಸ್ತಿ ಇದ್ದಿದ್ದಿಲ್ಲ. ಒಂದು ಸ್ವಲ್ಪ ಜಾಸ್ತಿ ಇದ್ರೂ ನೀವು ಕ್ರಾಸ್ ಪಟ್ಟಿ ಒಳಗೆ ಮಡಚ್ಕೋಬೋದು. ಇಲ್ಲಾಂದ್ರೆ ನಿಮ್ಗೆ ಕರೆಕ್ಟಾಗಿತ್ತಂದ್ರೆ ಕರೆಕ್ಟಾಗಿ ಅಷ್ಟೇ ಹೊಲಿಗೆ ಹಾಕ್ಕೋಬೋದು ನೋಡಿರಿ. ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಯಾರೂ ಹುಟ್ಟಬಾರ್ದು ರೀ. ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಹುಟ್ಟಿದ್ರೆ 2 ಮಕ್ಕಳು ತೊಗೊಂಡು ಜೀವನ ಮಾಡ್ಬೇಕಂದ್ರೆ ಅಷ್ಟಿಷ್ಟು ಕಷ್ಟ ಅಲ್ಲ. ಕಷ್ಟಪಡಬೇಕು. ನಾವು ಒಂದು ಏನೋ ಮೇಲೆ ಹಂತಕ್ಕೆ ಬರ್ಬೇಕಂದ್ರೆ ನಾವು ದುಡಿಲೇಬೇಕು. ಯಾರು ನಮಗೆ ಹೇಳ್ಸಿ ನಮಗೆ ಹೊಡೋದು ಬಡೋದು ನಮ್ಗೆ ಹಿಂಸೆ ಕೊಡ್ತಾರೆ ನೋಡಿ, ಅವ್ರ ಪಾಡಿಗೆ ಅವ್ರು ಉಂತಾರ. ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿರಿ, ಅಂಗಳ ಕಸ ಗುಡಿಸಿದೆ, ಅದೊಂದು ಬ್ಲೌಸ್ ಸ್ಟಿಚ್ ಮುಗಿಸಿದೆ. ಮತ್ತೊಬ್ಬರು ಬಟ್ಟೆ ಕಸ್ಟಮರ್ ಇದು ಟಾಪ್ ಹಿಡಿ ಅಂದರು. ಅದು 30 ರೂಪಾಯಿ ಬಂತು, ಹಿಡಿದು ಕೊಟ್ಟೇನೆ. ಈಗ ನೋಡಿ ಇಲ್ಲಿ ಆ ಟಾಪ್ ಹಿಡಿಯೋಕೆ ಕುಂತೀನಿ. ಅನ್ನ ನೋಡ್ಬೇಕ್ರಿ. ಇದು ಬ್ಲೌಸ್ ಸ್ಟಿಚ್ ಮುಗೀತು ನೋಡಿ. ಆಗ ಹೇಳಿದ್ನಲ್ಲ ನಿಮ್ಗೆ ಹೊಲ್ಯಾಕತ್ತಿದ್ನಲ್ಲ, ಅದನ್ನು ಮುಗಿಸಿ 2 ಉಕ್ಸ್ ಹಚ್ಬೇಕು ರೀ. ಟೈಮು 8ಕ್ಕೆ 5 ನಿಮಿಷ ಕಮ್ಮಿ ಐತೆ. ಅವರೊಬ್ರು ಜಾಕ ಮಾಡಿಸ್ಬೇಕು. ಡ್ರೆಸ್ ಇಟ್ಟೀನಿ. ಮತ್ತು ಬಾಂಡೆ ಎದ್ದು ತಿಕ್ಕೀನಿ ರೀ. ಶ್ರಾವಣಿ ತಿಕ್ಕ್ಯಾರ ಹೆಚ್ಚೋಲಿ ಬಾಂಡೆ, ನಾ ತಿಕ್ಕಿಲ್ಲ. ಈಗ ನೋಡಿ ಅನ್ನದ ಅವಸ್ಥೆ ಹೆಂಗೆ ಆಗೈತೆ ನೋಡಿ. ಅದು ಅನ್ನಕ್ಕೆ ಇಟ್ಕೇರಿ ಟಾಪ್ ಹಿಡ್ಯಾಕೆ ಹೋದೆ. ಈ ನಮ್ಮನೆ ಆಗೈತೆ ರೀ. ಬ್ಯಾಳೆ ಕುಸಿದು ಸಾರು ಮಾಡ್ತೀನಿ. ಅನ್ನ ರೊಟ್ಟಿ ಜಗ್ಗದವ್ರಿ. ಹಿಂಗಾಗಿ ಅಡುಗೆ ಮನೆ ಎಲ್ಲ ಕಸ ಹೊಡಿಗೀನಿ ರೀ. ಈಗ 8:15 ಬಸ್ ಬರ್ತ್ರಿ. ಉಪ್ಪಿನ ಡಬ್ಬಿ ಹಾಕಿ ನೋಡಿ. ಈಗ ಬರ್ರಿ, ಇದನ್ನು ಅವ್ರ ಜಾಕ ಮಾಡಿಸಿ ಅನ್ನ ಸಾಂಬಾರು ಮಾಡಿ ಸ್ಕೂಲಿಗೆ ಕಳಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಅವಿ ಟಾಪ್ ಹಿಡ್ದು ಹಾಕೊಂಡು ಹೋದ್ಲು. ಇನ್ನಿಲ್ಲೇ ಬಿಟ್ಟು ಹೋಗ್ಯವ್ರು. ಆತಿ ಟಾಪ್ ರೀ ಅದು ಮತ್ತು 30 ರೂಪಾಯಿ ಹೊಲಿದೇನೆ ರೀ. ಬುತ್ತಿ ಬೇಕವ ಒಂದು ವಜ್ಜೆಗೆ ತಗೋ ನೋಡಿರಿ. ಶ್ರವಣಕುಮಾರ್ ಸ್ಕೂಲಿಗೆ ರೆಡಿ ಆದರೂ ಹೊಂಟಾರ. ಟೈಮ್ 8:21 ಆಗೈತಿ. ಹೋರಿ ಎಲ್ಲಿಗೆ ಹೊಂಟಿರಿ? ಹಾಂ, ಹುಷಾರು ನೋಡ. ಬಾಯ್, ಹುಷಾರು. ಚಪ್ಪಲ್ ಹಾಕೋರಿ. ನೆನ ಕಸ ಹುಡುಗಿಲ್ರಿ. ಇವ್ರಿಗೆ ಕಳಿಸಿ ಹುಡುಗಿದ್ರಾತು. ಮತ್ತು ಬಸ್ ಬರಗ್ಗೆ ನಂಗೆ ಹೋತಂದ್ರೆ ಇದಾಗತ್ತೆ ರೀ. ಕೈ ತಕೋಪು, ಬಾಕಿಟ್ಟು ನೀರದ ಕೈ ತಕೋ. ತಮ್ಮ ಕರ್ಕೊಂಡು ಕೈ ಹಿಡಿದು ಬಸ್ ಬರ್ತಿರ್ತಾವ. ಮಮ್ಮಿ ಹುಷಾರು ನೋಡ.
ಬರ್ರಿ ನಾನು ಕೂಡ ಮನೆ ನೋಡಿ ಬೆಳ್ಳುಳ್ಳಿ ಸುಲ್ಕೊಂಡ್ಯ ಇದಿಷ್ಟು ಕಸ ಗುಡ್ಸ್ಲೇನ ಹೋಗಿ ಸಚ್ಚಿಲ್ಲ ಅಂತೇಳಿ ರೀ. ಅವರು 10 ಗಂಟೆಗೆ ಹೋಗ್ತಂದ್ರೆ 8:30 ಆಗೈತೆ. ಹೋಗಿ ಸಚ್ಚಿ ಕಸ ಗುಡ್ಸೋತ ಕುಂತ್ರ ಲೇಟ್ ಆದ್ರೆ ನಡಿತೈತೆ ನೋಡಿ. ಈ ಕಡೆ ಅನ್ನ ಸಾರು ಮಾಡಿದೆ, ಬುತ್ತಿಗೆ ಅನ್ನ ಸಾರು ಕಟ್ಟಿದೆ. ರೊಟ್ಟಿ 2 ರೊಟ್ಟಿ ಮುರಿದಾಗ ಇಬ್ಬರು ಒಂದು ರೊಟ್ಟಿ ಉಂಡೋದ್ರು. ಇನ್ನು ರೊಟ್ಟಿ ಜಗ್ಗಿದ ಮಾಡೋದು ಇಡೋದು ಕುಕ್ಕರ್ ತಿಕ್ಕಬೇಕು ನೋಡಿರಿ. ಇವಾಗ ನಂದು ಕೂಡ ಜಾಕಾಯ್ತು. ಜಾಕ ಮಾಡಿ ಇವತ್ತು ಈ ಬುತ್ತಿ ಪಟ ಹಚ್ಕೊಂಡಿ ನೋಡಿ. ನಾವು ಈ ಬುತ್ತಿ ಪಟ ಅನ್ಯ ಬ್ಯಾಗಿತ್ತಂದ್ರೆ ಅದೊಂದು ಇದನ್ನೇ ಬೇರೆ ಸ್ನೇಹಿತರೆ, ಕಳನೇ ಬೇರೆ. ಮತ್ತು ತಿನ್ನೇಬೇಕಂದ್ರೆ ನಾವು ವಯಸ್ಸವ್ರು ಯಾಕೆ ಕೊಡಾಕತ್ತಂದ್ರೆ ಬೀರಪ್ಪನ ಗುಡಿಯ ಮದುವೆ ಐತ್ರಿ. ಹಿಂಗಾಗಿ ಎಷ್ಟು ವಿಡಿಯೋ ಮಾಡೋದಾಗುತ್ತೆ ಅಷ್ಟು ವಿಡಿಯೋ ಮಾಡಿ ನಿಮ್ಮ ಕೂಡ ಶೇರ್ ಮಾಡ್ತೀನಿ. ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ನೋಡ್ರಿ. ಅವನು ಬರ್ತೀನಿ ಅಂತ ಹೇಳ್ಯಾರ್ರಿ ಮದುವೆಗೆ ಆತಿಲ್ಲ ಒಬ್ರು ಮಾತಾಡ್ಸೋದೈತಿ. ಮತ್ತು ಶಾಂತಿ ತೊಗೊಂಬರ್ತೀನಿ ರೀ, ಇಲ್ಲೇ ಊರ ಶಾಂತಿ ಬರ್ತೈತಿ. ಬರ್ರಿ ಅವ್ವ ಕೈಚಿಲಾಗ ಏನೇನು ತಂದ ಅಂತ ತೋರಿಸ್ತೀನಿ. ಅವ್ವನು ಬಂದಾಳ, ಮದುವೆಗೆ ಹೋಗ್ಯಾಳ. ಲೇಟ್ ಆಯ್ತು. ನಾನು ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂದ್ರೆ ನಾನು ಒಂದು ಸ್ವಲ್ಪ ಕಿರಾಣಿ ತೊಗೊಂಬಂದೆ. ಅವ್ವ 1 ಡಜನ್ ಬಾಳೆಹಣ್ಣು ತೊಗೊಂಬಂದಾಳ. ಮೊನ್ನೆ ಅಕ್ಕ ಬಂದಿದ್ಲಲ್ಲ, ಸೀರೆ ಉಟ್ಕೊಂಡೋಗಿದ್ಲು. ಆ ಸೀರೆ ಒಳಗೆ ವಾಪಸ್ ತಂದಾಳ ನೋಡಿ. ನಂದು ಅಲ್ರಿ ಅದು ವೈನಿ ಸೀರೆ. ನಾನೇನೈತೆ ಹೋಗಿ 1 ಕಿಲೋ ಅವಲಕ್ಕಿ, 1 ಕಿಲೋ ಬೆಲ್ಲ, 1 ಕಿಲೋ ಎಣ್ಣೆ ತೊಗೊಂಬಂದು ಇಲ್ಲೇ ಊರ ಶಾಂತಿ ಬರ್ತೈತ್ರಿ. ನೋಡ್ತಿರ್ಬೇಕು, ಅವಲಕ್ಕಿ ದಪ್ಪನ ಅವಲಕ್ಕಿ, ಬೆಲ್ಲ, 1 ಕಿಲೋ ಎಣ್ಣೆ ತೊಗೊಂಬಂದು ನೋಡಿ. ಇಲ್ಲೇ ಅವ್ವ ಏನೇನಂತಂದ ತೋರಿಸ್ ನೋಡಿ. ಇಲ್ಲೇ ತೊಗರಿಬೇಳೆ ತೊಗೊಂಬಂದಾಳ್ರಿ, ಮನ್ಯಾಗ ಹೊಡೆದಿರೋ ಅಂತ ತೊಗರಿಬೇಳೆ. 1 ಡಜನ್ ಬಾಳೆಹಣ್ಣು ತೊಗೊಂಬಂದಾಳ. ಅವ್ವನೂ ಬಂದು ನೋಡಿ. ಇಲ್ಲೇ ಇನ್ನೂ ಹುಚ್ಚಿಲ್ಲವ ಅಂತೇಳಿ ಅವ್ವನೇ ಕುಂತು ನೋಡಿ, ಬಂದು ಕೇರ್ ಹಾಕ್ತೀನಿ ಬಾ ಅಂತೇಳಿ. ಕಡ್ಲಿಬೇಳೆ ತೊಗರಿಬೇಳೆ ತೊಗೊಂಬಂದಾಳ್ರಿ ಅವ್ವ. ಬಾಳೆಹಣ್ಣು ತೊಗೊಂಬಂದಾಳ. ಆಯ್ತು ನೋಡಿ, ಮತ್ತೇನು ತಂದಿಲ್ಲ. ನಮ್ಗೆ ಇಷ್ಟೇ ಏನು ಅವಶ್ಯಕತೆ ಇರ್ತೈತೆ ತೊಗೊಂಬಂದು ಕೊಡ್ತಾಳ್ರಿ. ಬ್ಯಾಳೆ, ಖಾರ, ಹಿಟ್ಟು ಪಟ್ಟು ಕೊಂಡಲ್ಲ ರೀ. ಜೋಳದ ಹಿಟ್ಟು ಏನು ಭಾಳ ಖರ್ಚಾಗಲ್ಲ. ನಮ್ಮ ಜೋಳ ನೈಸ್ ಅದಾವು. ಇನ್ನೊಂದು 2-3 ಸಲ ಆತ ಬೀಸೊಂಬರಾಕ. ಅವ್ವನ ಲಗ್ನಕ್ಕೆ ಬಂದಾಳ್ರಿ ಮದುವೆದು. ಅಲ್ಲೆಲ್ಲ ಮುಗಿಸೊಂಬಂದು ಸದ್ ಊರಿಗೆ ಓದ್ತಾಳ್ರಿ. ಅವ್ವನ ಅದಕ್ಕೆ ಕಚ್ಚಿ ಕಾಲೇ ಮಾಡಾಕತ್ತಿದ್ದೆ ಓದ್ತಾಳ ಅಂತೇಳಿ. ಅವ್ವ ಬಂದ್ಗನೆ ವಿಡಿಯೋ ಮಾಡೋದು ಆಲಿಲ್ರಿ. ಬರೋದ ಅವ್ವನೂ ಹಾಯ್ ಮಾಡಿಲ್ಲ ನೋಡಿ ನಿಮಗೆಲ್ಲರಿಗೂ. ಬರೀ ಚಿನ್ನಿನೂ ಎಲ್ಲಿ ಹೋಗ್ಯಾಳ, ಹೊರಗೆ ನೋಡಿ ಅಲ್ಲಿ ಮದುವೆಯಾಗಿ ಹೋಗ್ಯಾಳೆ. ಮಟ ಅಕ್ಕಿ ಕೂಡ ಗೊತ್ತಿಲ್ಲ. ಅಕ್ಕಿ ಪುಟ್ಟಕ್ಕರ ಆಂಟಿ ಮಗಳು 2 ಸಲ ಆಡಾಕತ್ತಿ ಚಿನ್ನಕ್ಕ ಅಂತೇಳಿ. ಈಕೆ ಹೊರ್ಯಾಕ ಹೋಗೋದು ಚಿನ್ನಕ್ಕೆಲ್ಲಿರ್ತಾನ ಓದೋದೈತೆ ರೀ. ಯಾಕಂದ್ರೆ ನಾಳೆ ಪೇಪರ್ ಅದ ಅಂತ ಬ್ಯಾಗ್ ತೊಗೊಂಡೇ ಬಂದಾವಡಿ. ಆಯ್ತಾಳ ಅಂತೇಳಿ ನಿಂತ್ಲು ರೀ. ಆಕಿ ಬಾ ಅಂತಂದೆ, ಉಣ್ಣಾಕತ್ತಿದ್ದು ನಾನು ಹಂಗೆ ವಿಡಿಯೋ ಮಾಡ್ಕೋತ ಒಂದು ಕೈಲಿ ಊಟ ಮಾಡಾಕತ್ತಿದ್ದೆ. ಅವ ಏನೇ ಬಿಸ್ತಾಳ ಅಂತೇಳಿ ಆಕಿನೂ ಕೂಡ ನಿಂತು, ಇಲ್ಲಕ್ಕ ಉಣ್ಣು ನಾವಲ್ಲ ಅಂತಂದ್ಲು. ನಾನು ಇವತ್ತು ಮಧ್ಯಾಹ್ನ ನೋಡಿ ಊಟ ಒಂದೊಂದು ಟೈಮಿಂಗು ಹೆಂಗಾಗುತ್ತಂದ್ರಿ, ಹೊಟ್ಟೆಗೆ ಊಟನೂ ಕಾಣಲ್ಲ, ಏನಂತಲ್ಲ ಹಂಗಾಗಿಬಿಡುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ. ನೀರೆಲ್ಲ ಕಾದಾವು, ಕಾದಾವ ಅಂತೇಳಿ ಅಂದೆ. ನೀರು ನಮ್ಮ ದಡ ಮಗಳು ಬಂದು ನೋಡಿ, ಅವರು ಮದುವೆ ಬಂದಿದ್ರು. ನಾ ಮಧ್ಯಾಹ್ನ ಜಗ್ ಮೈದ್ರಿ ವಿಡಿಯೋ ಮಾಡ್ದೆ ಅಲ್ಲ. ಯಾಕಂದ್ರೆ ಇದು ರೀ, ಅವ್ರು ಬಂದು ಕುಂತಾಗ ಮೈಕ್ ಹಚ್ಚಿದ್ರು, ಮತ್ತೆ ಮಾತಾಡಿದಾಗಲ್ಲ ಬಿಡ್ದಾಗಲ್ಲ ಅಂತೇಳಿ ನಾ ಕರೆಕ್ಟಾಗಿ ವಿಡಿಯೋ ತೊಗೊಲಿಲ್ಲ. ಹಿಂಗೆ ವಿಡಿಯೋ ಚಲೋ ಇತ್ತಲ್ಲ. ಅಕ್ಕರು ಬಂದಲ್ಲ, ಅಕ್ಕನ ಮಗಳು ನೋಡಿ. ನಮ್ಮ ಅವ್ವನ ಅಕ್ಕನ ಮೊಮ್ಮಕ್ಕಳು ನೋಡಿ. ಇವರು ಮೊಮ್ಮಗಳು ಮಗಳು. ಮತ್ತು ಅವ್ರು ಹೋಗೋಣ ನಮ್ಮ ವೈನಿ ಬಂದ್ರಿ. ನಮ್ಮ ದೊಡ್ಡಮ್ಮ ಸೊಸಿ ಸಣ್ಣಕ್ಕಿ ನೋಡಿರ್ಬೇಕು. ಬಾರಯ್ಯೋ ಬಿಸಿಲಾಗಿ ಏನು ಮದುವೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ನೋಡಿ. ಆಕಿನೂ ಕೂಡ ಬಂದು ಹುಡುಗನ ಇಬ್ಸಿದ್ಲು. ಪ್ಯಾನ್ ಜೋರಾಗಿಟ್ಟೆ. ಇವ ನೋಡಿ ಫೋನ್ ತೊಗೊಂಡು ಎಷ್ಟು ನಾಟಕ ಮಾಡಾಕತ್ತ ನಮ್ಮ ಅಣ್ಣ ಮಗ. ಸಣ್ಣ ಇದ್ದಾಗ ಇವ ನೋಡಿರ್ಬೇಕ್ರಿ. ಇವನ್ನ ಏನು ನಮ್ಮ ವೈನಿನ ಮಾತಾಡಕತ್ತಿದ್ವಿ. ಅಲ್ಲಿ ವಯಸ್ಸು ಇತ್ತಲ್ಲ, ತೆಗೆದ್ಕೇರಿ ವಯಸ್ಸವ್ರು ಕೊಟ್ಟು ನೋಡಿ. ಅದಕ್ಕೆ ಇಲ್ಲೇ ಫೋಟೋ ತಲೆಯೋದು ಇಕ್ಕೊಂಡು ಫೋಟೋ ಹೊಡ್ಸ್ಕೊಂಡೆ ಮನೆಗೆ ಹೋಗ್ಬಿಡು ಅಂತಂದೆ. ಹಂಗಾಗಿ ರೆಡಿ ಆಕತ್ತ ಅಂತ. ನಾನು ಮಾತ್ರ ಹೋಗಿಲ್ಲ, ಎಲ್ಲಿ ಲಗ್ನಕ್ಕೆ ಹೋಗಿಲ್ಲ, ಎಲ್ಲಿ ಹೋಗಿಲ್ಲ. ಮನುಷ್ಯ ತುಂಬಾ ಬೇಜಾರಾಗಿತ್ತಲ್ಲ. ಹಿಂಗಾಗಿ ಆದರೂ ಒಂದೊಂದು ಟೈಮ್ ಎಷ್ಟು ಮರಿಬೇಕಂದ್ರೂ ಮರೆಯೋಕ್ಕಾಗಲ್ಲ ನೋಡಿ. ಇಷ್ಟ್ಯಾಕೆ ನಮ್ಮ ಮ್ಯಾಗ ನೋವು ಕೊಡ್ತಾರೆ ಅನ್ನೋದು ಗೊತ್ತಾಗಲ್ಲ ನೋಡ್ರಿ. ಇಲ್ಲೇ ಒತ್ತೆ ಮನೆಗಿತ್ತು ಇವಾಗ ಹೋಗಿ ಚಲೋ ಮಾಡಾಕತ್ತೀನಿ. ಇವಾಗ ಟೇಪ್ ಅಂದಾಗೈತೆ ನೋಡಿ. ಇಲ್ಲೇ ಬೀರಪ್ಪ ಗುಡಿಯ ಮದುವೆ ಐತೆ ಅನ್ನೆಲ್ಲ. ಹಿಂಗಾಗಿ ಮದುವೆ ಸಲಾಗ ಟೇಪ್ ಹಚ್ಚಿದ್ರಲ್ಲ. ಮಧ್ಯಾಹ್ನದಾಗ ಅವ್ವ ಏನಂತ ಇಲ್ಲ ಅಂತ ತೋರಿಸಿ ನೀವು ನೋಡಿರ್ಬೇಕು. ಅದೊಂದಿಷ್ಟು ವಿಡಿಯೋ ಮಾಡ್ಕೊಯ್ದೆ, ವಯಸ್ಸವ್ರಿಗೆ ಕೊಟ್ಟೆ. ಶ್ರಾವಣಿನೂ ಕುಂತಾವಡಿ. ಹಾಯ್ ಮಾಡಮ್ಮ. ಗುಡ್ ಮಾರ್ನಿಂಗ್ ಹೇಳ. ಹಾಂ, ಈಗ ಹೋಮ್ವರ್ಕ ಬರೀರಿ ಟೀಚರ್. ನಾ ದೇವ್ರ ಮುಂದೆ ದೀಪ ಹಚ್ತೀನಿ ರೀ, ನೀವು ಹೋಮ್ವರ್ಕ ಬರೀರಿ. ಬರ್ರಿ ಇಲ್ಲಿ ನೋಡ್ತಿರ್ಬೇಕು. ಶ್ರಾವಣಿ ಇಷ್ಟು ಬಾಂಡೆ ತಿಕ್ಕಿ ಅವಳು. ಇವತ್ತು ನಾನು ಏನೂ ಮಾಡಿಲ್ಲ ಸ್ನೇಹಿತರೆ. ಬೆಳಗ್ಗೆ ಅನ್ನ ಸಾರು ಮಾಡ್ದಕ್ಕೆ ಅವ್ವ ಬಾಳೆಹಣ್ಣು ತಂದಿದ್ರಲ್ಲ ತಿಂದಾರ. ಅವ್ವ ಮದುವೆಗೆ ಬಂದಿದ್ಲಿಲ್ಲೇ, ಮದುವೆಗೆ ಹೋಗಿದ್ಲು.
ಊರಿಗೆ ಹೋದ್ರಿ ಇದ್ರ ಬಸ್ಸಿಗೆ ನಾನು ವಿಡಿಯೋ ಮಾಡೋದು ಅಲ್ಲ. ನೀನು ರಾತ್ರಿ 12 ತನಕ ಸ್ವಲ್ಪ ಟಿಚ್ ಮಾಡಿದ್ನಲ್ಲ, ಹಿಂಗಾಗಿ ಮನುಷ್ಯ ಹೈರಾಣ ಆಗುತ್ತೆ ನೋಡಿ. ರಾತ್ರಿ ನಿದ್ದೆ ಆಗಬೇಕು ಸ್ನೇಹಿತರೆ ಚಲೋ. ಮತ್ತು ಏನು ಮಾಡ್ಬೇಕ್ರಿ, ಬರ್ತಾನೆ ಪರಿಸ್ಥಿತಿ ಸಮಯ ಸಂದರ್ಭ ಪರಿಸ್ಥಿತಿ ಎಲ್ಲ ನಮ್ಮದೇ ಇರಲ್ಲ ನೋಡಿ. ಯಾವ ಪರಿಸ್ಥಿತಿಗೆ ಹೆಂಗೆ ಬರ್ತಾ ಹಂಗೆ ಹೋಗಲೇಬೇಕು. ಮತ್ತು ಇವತ್ತು ಎಣ್ಣೆ ಅವಲಕ್ಕಿ ಮತ್ತು ಒಂದು ಕಿಲೋ ಎಣ್ಣೆ ರೀ, 1 ಕಿಲೋ ಬೆಲ್ಲ, 1 ಕಿಲೋ ಅವಲಕ್ಕಿಗೆ 300 ರೂಪಾಯಿ ಹೊತ್ತು ಸ್ನೇಹಿತರೆ. 600 ರೂಪಾಯಿ ಟಿಚ್ ಮಾಡಿದೆ, 300 ರೂಪಾಯಿ ಅಲ್ಲಿ ಹೊತ್ತು 300 ರೂಪಾಯಿ ಉಳಿತು. ಮತ್ತು ಅವ ಬ್ಯಾಳೆ ಪಾಳಿ ತೊಗೊಂಬಂದ್ಲಿನ ಅನುಕೂಲ ಆಯ್ತು ನೋಡಿ. ನೀನು ಹೋಮ್ವರ್ಕವ ನಾಳೆ ಟೆಸ್ಟ್ ಅದಾವಂತ್ರಿ ಅಕ್ಕಿಗೆ. ಶಿವಕುಮಾರ್ನು ಹೋಮ್ವರ್ಕ ಬರೆಯಾಕತ್ತಾನ. ಬರ್ರಿ ಇವಾಗ ಸಂಜೆ ಏನಾರ ಮಾಡ್ತೀನಿ, ದೇವ್ರ ಮುಂದೆ ದೀಪ ಹಚ್ತೀನಿ, ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೋಡ್ರಿ ಶ್ರಾವಣಿದು ಊಟ ಆಯಿತು, ಶ್ರಾವಣಕುಮಾರ್ದು ಊಟ ಆಯಿತು. ಇಬ್ಬರಿಗೆ ಹಸಿ ಹಾಯಿಸ್ಕೊಟ್ಟೆ. ದೇವ್ರ ಮುಂದೆ ದೀಪ ಹಚ್ಚಿ ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂದೆ. ಒಬ್ರು ಆಂಟಿಯರು ಬಂದ್ರೆ ಮಾತಾಡ್ಕೊತ ಕುಂತ್ವಿ. ಹಿಂಗಾಗಿ ಕಂಟಿನ್ಯೂ ಮಾಡ್ದಲ್ಲ. ಅವ್ವನು ಫೋನ್ ಹಚ್ಚಿದ್ಲ, ಅವ್ವನ ಗುಡಿಟ್ಟು ಮಾತಾಡಿದೆ. ಅವ್ವನು 6 ಗಂಟೆಗೆ ಮುಟ್ಟಿಲ್ಲ ಅಂತ ಓದ್ಲು ಸ್ನೇಹಿತರೆ. ಬರ್ರಿ ನನಗೂ ಕೂಡ ಹಸುನೇ ಇಲ್ಲ ನೋಡಿ. ಇವಾಗ ಫುಲ್ ಬೇಸಿಗೆ ಜಳ, ಅದ್ರಾಗ ಒಂದಿನ ನಿದ್ದಿಗಟ್ರ 10 ದಿನ ನಿದ್ದಿಗಟ್ಟ ಆಗತ್ತೆ ರೀ. ಅದ್ರ ರಾತ್ರಿ ನಿದ್ದೆ ಮಾಡೋದು ಭಾಳ ಆರೋಗ್ಯ ತಪ್ಸುತ್ತೆ ನೋಡಿ. ರಾತ್ರಿ ನಾವು ನಿದ್ದೆ ಮಾಡ್ಲಿಕ್ಕಂದು ಆರೋಗ್ಯ ತಪ್ಪಿಸಿ ಹೋಗ್ಬಿಡ್ತಾರೆ ರೀ. ಏನು ಮಾಡೋಕ್ಕಾಗಲ್ಲ. 2 ನೈಟಿ ಟೀಚಿಂಗ್ ಮಾಡೋಕೆ ಬೈದು, 3 ನೈಟಿ ಮೊದ್ಲಿನ ಟೀಚಿಂಗ್ ಮಾಡಿದ್ದು. ಅವು 3 ನೈಟಿ ಇವು 2 ನೈಟಿ ಟೀಚ್ ಮಾಡ್ಬೇಕಂದೆ. ಆಗಲಿಲ್ಲ ರೀ. ಇವತ್ತು ಚಂತನ ಆ ಕಡೆ ಬೀಗರು ಬರೋದು, ಮದುವೆಲ್ಲ ಹಿಂಗೆ ಎಲ್ಲರೂ ಬರೋದು ಮಾಡೋದು ಹಿಂಗೆ ನೋಡ್ರಿ. ಸಿಕ್ಕಾಪಟ್ಟೆ ಉದ್ರಿ ಆಗಿಬಿಟ್ಟೈತೆ. ಎಲ್ಲರೂ ಬಟ್ಟೆ ಸ್ಟ್ಯಾಂಡ್ ಖಾಲಿ ಆಗೈತಿ. ಮಾಲ್ ತೊಂಬಾಕ ನಾವು ಈಗ ಮನೆ ಬೀರಪ್ಪನ ಜಾತ್ರೆಗೆ ಗಂಡು ಮನೆಯಿಂದ ತವ್ರ ಮನೆಗೆ ಹೆಣ್ಮಕ್ಳು ಬಂದಿರ್ತಾರಲ್ಲ, ನಾವು ಹೋಗುರಾಗ ಮಾಲ್ ಹಾಕು ನಾವು ಚಂದ ಪತ್ಲುಗಳು ನೋಡ್ತೀನಿ, ತೊಗೊಂಡು ಹೋಗ್ತೀನಿ ಅಂತ ಅನ್ನಕತ್ತಾರ. ನಾನು 25,000 ಆಗೈತೆ ರೀ. 23,000 ಇತ್ತು. ಹೆಂಗ ನೋಡ್ರಿ, ಕೊಟ್ಟ ಹೋಗಿ ಅನ್ನಕ್ಕಾಗಲ್ರಿ. ಕೊಟ್ಟಾಗ ಇಸ್ಕೊಂಡ್ರಾತ್ ಬಿಡೋದು ನಾವು ಅಂತೀವಿ. ಒಬ್ರೊಬ್ರು ಜಲ್ದಿ ಕೊಡ್ತಾರೆ, ಒಬ್ರೊಬ್ರು ಲೇಟಾಗಿ ಕೊಡ್ತಾರೆ. ಇವಾಗ ವ್ಯಾಪಾರ ಮಾಡಾಕತ್ತೀವಿ ಅಂದರೆ ಎಲ್ಲನೂ ತಡ್ಕೊಲೇಬೇಕಾಗತ್ತೆ ರೀ. ಇವಾಗ ನಾವು ಇಲ್ಲ, ನಮ್ಮ ಅರ್ಜೆಂಟಿಗೆ ಕೊಟ್ಟು ಉದ್ರಿ ಹಾಕ್ಲಿಕ್ಕೆ ನಡೆಯಲ್ರಿ. ಊರಂತಕ ಉದ್ರಿ ಹಾಕ್ಲೇಬೇಕು. ಈಗೇನ್ರ ಹೆಚ್ಚು ಕಮ್ಮಿ ಅನ್ನಕ್ಕೆ ಹೋಗ್ರಿ, ಊರು ಬಿಟ್ಟು ಹೋಗ್ತೀವಿ, ನಾವು ಊರಾಗ ಇರ್ತೀವಿ, ನಾವೇನು ಊರು ಬಿಟ್ಟು ಹೋಗಲ್ಲ, ಹಿಂಗೆ ಅಂತ ಇದು ಮಾಡ್ತಾರೆ. ಹಿಂಗಾಗಿ ನಾವು ಕೂಡ ಏನು ಮಾಡಿದ್ವಿ ಅಂದ್ರೆ, ಇವಾಗ ಒಂದಿಷ್ಟು ಉದ್ರಿವೆಲ್ಲ ರೊಕ್ಕ ಬರಲಿ ಎಂದರು ಹಾಕಿದ್ರಾತಂತ. ಶ್ರಾವಣಿನೂ ಸ್ವಲ್ಪ ಫೋನ್ ಹಚ್ಚಿ ಶ್ರಾವಣಿ ಮನೆ ಕಳ್ಸಿವ್ರಿ ಏನಂತಾರೆ, ಇಲ್ಲ ರೊಕ್ಕ ಇಲ್ಲ, ನಮ್ಮದು ಕೈ ಕಟ್ಟಾಗೈತೆ ಹಿಂಗೆ ಅಂತಾರೆ. ಅವರು ವಿಚಾರ ಮಾಡ್ಬೇಕು, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ಫಸ್ಟಿಗೆ ಉದ್ರಿ ಕೊಟ್ಟು ಬಿಟ್ಟಿರ್ತೀವಿ. ಒಬ್ರೊಬ್ರು ಕೊಟ್ರೆ ಜಲ್ದಿ ಕೊಟ್ಬಿಡ್ತಾರೆ, ಒಬ್ರೊಬ್ರು ಜಲ್ದಿ ಕೊಡೋದೇ ಇಲ್ಲ. ಯಾಕೋ ಹಿಂಗೆ ಬಟ್ಟೆ ವ್ಯಾಪಾರ ಅಂದ್ರೆ ಹಂಗೆ ನೋಡಿ. ಟೈಲರಿಂಗ್ ಒಳಗೆ ಬೆಸ್ಟ್ ಲಾಭ ಐತೆ ನೋಡಿ. ನೀವು ಏನೂ ಇಲ್ಲ, ಕಟ್ ಒಂದು ತೊಗೊಂಡು 1 ತಾಸು ಕಟ್ ಮಾಡಿ 1 ತಾಸು ಹೊಲಿದು ಬಿಡ್ರಿ, 200 ರೂಪಾಯಿ ಆರಾಮ್ ತೆಗಿತೀರಿ ಈ ಬಟ್ಟೆ ವ್ಯಾಪಾರನೇ. ಇದಕ್ಕೆ 100 ರೂಪಾಯಿ ಹಾಕಿರ 100 ರೂಪಾಯಿ ಲಾಭ ತೊಗೋಬೇಕು. ಇದಕ್ಕೆ 100 ರೂಪಾಯಿ ಹಾಕಿರ ಅದಕ್ಕೆ 100 ರೂಪಾಯಿ ಹಾಕಿ 10 ರೂಪಾಯಿ ಲಾಭ. ಅದಕ್ಕೆ 100 ರೂಪಾಯಿ ಹಾಕಿರ 100 ರೂಪಾಯಿ ಹಾಕಿರ 1000 ರೂಪಾಯಿ ಲಾಭ ತಗೋಬೇಕು. ಟೈಲರಿಂಗ್ ಹೆಂಗೆ ನೋಡಿ ಎಷ್ಟು ಡಿಫ್ರೆಂಟ್ ಐತೆ. ಅದೂ ಈ ವ್ಯಾಪಾರನ, ಇದು ವ್ಯಾಪಾರನ. ಅದಕ್ಕೆ ಹೆಂಗಂದ್ರೆ 100 ರೂಪಾಯಿ 100 ರೂಪಾಯಿ ಮೆಟೀರಿಯಲ್ ತಂದು ಟೈಲರಿಂಗ್ ಮಾಡಿದ್ವಿ ಅಂದ್ರೆ 1000 ರೂಪಾಯಿ ಲಾಭ ತಗೋತೀವಿ. ಇದಕ್ಕೆ 1000 ರೂಪಾಯಿ ಹಾಕಿ 100 ರೂಪಾಯಿ ಲಾಭ ಸಿಗಲ್ಲ. ಒಂದು 50 ರೂಪಾಯಿ ಸಿಗಲ್ಲ ರೀ. ಒಂದೊಂದು ಟೈಮ್ ಗಂಟೆ ಸನಿಯಕ್ಕಾಗಲ್ಲ ಬಟ್ಟೆ ವ್ಯಾಪಾರನ್ಯಾಗ. ಇದು ಏನೋ ಬಟ್ಟೆ ವ್ಯಾಪಾರ ಮಾಡ್ತಾಳಕ್ಕಿ, ಕಂಡಪಟ್ಟಿ ಲಾಭ ಐತೆ ಅಕ್ಕಿಗೆ. ಆಕಿಗೆ ಏನು ಬಟ್ಟೆ ವ್ಯಾಪಾರ ಮಾಡ್ತಾಳೆ, ಯೂಟ್ಯೂಬ್ನಿಂದ ರೊಕ್ಕ ಬರ್ತಾವೆ, ಟೈಲರಿಂಗ್ನಿಂದ ರೊಕ್ಕ ಬರ್ತಾವೆ. ಅನ್ನೋರು ಮಾಡೋರು ಹುಡ್ಕೋರೆ 100 ಮಂದಿ 100 ಹುಡ್ಕೋತೀರಿ. ಅದು ನನ್ನ ಅಭಿಪ್ರಾಯ ಅಲ್ಲ, ನಿಮ್ಮ ಅಭಿಪ್ರಾಯ. ಅದೇ ಯೂಟ್ಯೂಬ್ ಬಿಡು ಮನೆಯವರೇ, ಮತ್ತೆ ಯಾರು ಅಲ್ಲ ಸ್ನೇಹಿತರೆ. ಯೂಟ್ಯೂಬ್ ಬಿಡಿಸ್ಬೇಕು. 10K ಫಾಲೋವರ್ಸ್ ಆಗಿಂದ ಉರಿ ಐತೈತೆ ನೋಡ್ರಿ ಅವ್ರಿಗೆ. ಇನ್ನೂ ಬೆಳಿತಾಳಕ್ಕಿ, ಇನ್ನೂ ಯೂಟ್ಯೂಬ್ನ್ಯಾಗ ದುಡಿತಾಳ ಅಂತೇಳಿ ಹತ್ತು ನಾನು ಏನು ಮಾಡೋಕ್ಕಾಗಲ್ಲಲ್ರಿ. ನಾವು ಕಷ್ಟಪಟ್ಟು ಮಾಡಿರ್ತೀವಿ, ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿರ್ತೀರಿ. ಅದಕ್ಕೆ ಹುರ್ಕೊಳೋದು ಯಾಕಂತ ನಾ ಅಂತೀನಿ ರೀ. ಏನು ಮಾಡೋಕ್ಕಾಗಲ್ಲ ನೋಡಿ. ಎಲ್ತನ ಓರಿ ನಿಯತ್ತಿ ಬೆಲೆ ಇಲ್ಲ. ನಿಯತ್ನಿಂದ ಮಾಡ್ಕೊತೀನಿ, ಎಲ್ಲರ ಬೆಲೆ ಇಲ್ಲ. ಯೂಟ್ಯೂಬ್ ಮಾಡ್ತೀನಿ ಅಂತ ಯೂಟ್ಯೂಬ್ನಿಂದ ರೊಕ್ಕ ಬರ್ತಂತ, ಯೂಟ್ಯೂಬ್ನಿಂದ $1 4 ದುಡ್ಡು ಬರ್ತಾವಲ್ಲ. ಹಂಗಾಗಿ ನಾ ಇನ್ನೊಂದು ಕೆಲಸನೂ ಬೇರೆ ಹೊಲಸ ಅಂತ ನನ್ನ ಬಾಯಾಗ ಅನ್ನಕ್ಕೂ ಬರಲ್ರಿ ಆ ಶಬ್ದ ಅಂತ ಹೊಲಸು. ಅದೇ ಒಂದು ಮನ್ಸಿಗೆ ಭಾಳ ಪೆಟ್ಟಾಗೈತೆ. ನಾನು ಹೊಡೆದಕ್ಕಿಂತ ಮನಸ್ಸಿನ ಮಾನವರಿಗೆ ಮಾತಿನ ಪೆಟ್ಟಂತ, ಮಾನ್ಗೇಡಿ ಮಚ್ಚಿ ಪೆಟ್ಟಂತ. ನನ್ನ ಮಾತಿನ ಪೆಟ್ಟ ಭಾಳ ಆಗೈತೆ ರೀ. ಅದ್ರಾಗ ಇನ್ನೊಂದು ಹೇಳ್ಬೇಕಂದ್ರೆ, ಸವಿತಾ ಸಿಸ್ಟರ್ ಅದ ನೋಡಿ ಸೊಲ್ಲಾಪುರವರು, ಅವರು ಕೂಡ ನನ್ನ ಬಗ್ಗೆ ವಿಡಿಯೋ ಮಾಡ್ಯಾರಿ. ತುಂಬಾ ಧನ್ಯವಾದಗಳು ಸಿಸ್ಟರ್. ಅಕ್ಕ ಅಂತಲೇ ಹೇಳ್ತೀನಿ. ಯಾಕಂದ್ರೆ ಸಿಸ್ಟರ್ ಅನ್ನೋಕ್ಕಿಂತ
ಒಂದಿನ ಒಂದೇ ತಾಯಿ ಹೊಟ್ಟೆಗೆ ಹುಟ್ಲಿಕ್ಕೂ ಹಚ್ಕೊಂಡಾರ ಒಂದು ಅಕ್ಕ ತಂಗಿ, ಹಚ್ಕೊಂಡಾರ ಒಂದು ಬಂಧು ಬಳಗ ಅಂತೀವಿ ನಾವೆಲ್ಲ. ಇವಾಗೆಲ್ಲ ಕಾಲು ಇಲ್ರಿ. ಹೆಂಗೆ ಈಗಿನ ಕಾಲ ನೋಡ್ರಿ ಭಾಳ ನಮ್ಮ ಹಿಡ್ಕೊಂಡು ನೋಡಿರ ಈಗಿನ ಕಾಲ ನೋಡ್ರೆ ಭಾಳ ಫರಕ್ ಐತೆ. ಇವಾಗ ನಾನು ಏನೋ ಒಂದು ನನ್ನ ಸೇಫ್ಟಿಗೋಸ್ಕರನ ಮಾತಾಡಿದೆ ಅಂದ್ರೆ ಆಕಿ ಬಾಯಿ ಜೋರು ಅಂತ ಅನ್ಸುತ್ತಾ. ಅದರ ಜೋರು ಮಾಡ್ಲಿಕ್ಕಂದ್ರೆ ಈಗಿನ ಕಾಲದ ಮಾತಾಡೋಕ್ಕಾಗಲ್ರಿ, ಜೋರು ಇರಬೇಕು. ವ್ಯಾಪಾರನ್ಯಾಗೂ ನಾನು ಕೂಡ ಮೊದಲ ಇಷ್ಟು ಜೋರು ಮಾತಾಡ್ತೀನಿ ಅಂದ್ರೆ 25,000 ರೂಪಾಯಿ ಉದ್ರಿ ಬಿದ್ದೈತ್ರಿ. ನಾ ಪ್ರತಿಯೊಬ್ಬರಿಗೆ ಹೇಳ್ತಿರ್ತೀನಿ, ನನಗೂ ಒಬ್ಬರು ಸಬ್ಸ್ಕ್ರೈಬರು ಫೋನ್ ಹಚ್ಚಿದ್ರು, ಅಕ್ಕ ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿರ್ತಾರೆ ನೋಡಿ, ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿರ್ತಲ್ಲ, ಇವ್ರು ಸ್ಟಿಚ್ ಮಾಡಂತ ಕೊಟ್ಟು ರೊಕ್ಕ ಕೇಳಕ್ಕೆ ಹೋದ್ರೆ ಜಗಳಕ್ಕೆ ಬೋತಾರಂತ. ಇಂಥ ಜನ ಐತ್ರಿ. ನಾವು ಸುಮ್ಮನೆ ಮತ್ತು ಈಗ ನಾನು ಬಾಯ್ ಮಾಡ್ಲಿಕ್ಕೆ ನನಗೆ ಹೊಟ್ಟೆ ಐತ್ರಿ. 2 ಮಕ್ಕಳದ ನನ್ನನ್ನು ನಂಬ್ಕೊಂಡು ನನ್ನ 2 ಮಕ್ಕಳು ಉಸಿರಾಡ್ತಾವೆ. ಈಗ ನಾ ಜೋರು ಮಾಡಿ ಕೇಳಿಕ್ಕಂದ್ರೆ ಅವರಿಗೆಲ್ಲ ಮತ್ತು ಪ್ರತಿಯೊಂದು ತಂದು ಕೊಡೋದಿರ್ತೈತಿ. ಹೆಂಗಾಗುತ್ತೆ ಹೇಳ್ರಿ. ಹಂಗಾಗಿ ನನ್ನ ಬಾಯಿ ಒಂದು ಸ್ವಲ್ಪ ಜೋರು ಅನಿಸುತ್ತೆ. ಬಿಡೋದಾಗೂ ಜೋರು ಹಿಂದೆ ಕಿರಿಯ ಶಾಸ್ತ್ರ ಮಾಡ್ರಂತ, ಒಡ ಒದ್ರೋರಿಗೆ ಇಕ್ಕಬಿಟ್ಟಿರ್ಲಂತ. ಗಮ್ಮನ ಗುಸಿಗೆ ಇರ್ತಾರೆ ನೋಡಿ, ಗಮ್ಮನ ಗುಸಿಗೆ ಇಟ್ಟರೆ ಬೆಂಕಿ ಇಟ್ಟಂಗೆ ನೋಡಿ, ಕಪ್ಪನೆ ಇದ್ದು ಒಂದು ಕಡೆ ಬಾಂಬ್ ಡಬ್ ಅಂತಾವು. ಮತ್ತು ಹಂಗೆ ಹಿರಿಯರು ಗಿಡ್ರ ತಾಕ ಮತ್ತು 3 ಬುದ್ಧಿ ಅಂತ್ರಿ. ಗಿಡ್ರ ತಾಕ 3 ಬುದ್ಧಿ ಇದ್ದೇ ಇರ್ತಾವ್ರಿ. ಅವೆಲ್ಲ ನಮ್ಮ ಕಣ್ಣೀರು ಕಂಡೋಗ್ಯಾವು. ಹಿರಿಯರು ಹೇಳಿದ್ದು ಯಾವ ಸುಳ್ಳಲ್ಲ. ನಾವು ಹಿರಿಯರು ಹೇಳಿ ಮಾತಾಡ್ತೀರಿ. ಮತ್ತು ಯಾರಾದರೂ ನೀವು ಗಿಡ್ರಾಗಿದ್ವಿ ನಮ್ಗೆ ಅಂದ ಅಕ್ಕ ಅಂತ ತಿಳ್ಕೊಬೇಡ್ರಿ. ಹಿರಿಯರು ಹೇಳಿದ ಮಾತನ್ನ ಹೇಳಕತ್ತೀನಿ ರೀ. ಗಿಡ್ರ ತಾಕ 3 ಬುದ್ಧಿ ಏನಂತಲ್ಲ, ಮೆತ್ತಗೆ ಇದ್ದು ಒಂದೇ ಬಾಂಬ್ ಹಾಕಿದ್ರು ಅಂದ್ರೆ ಇಡೀ ಬೆಂಕಿ, ಇಡೀ ಊರೇ ಸುಟ್ಕೊಂಡು ಹೋಗಿರಬೇಕು ಅಂತ ಬಾಂಬ್ ಹಾಕ್ತಾರೆ ಅವರು. ನಾವು ವಟ ಒದರ್ತಿರ್ತೀವಿ. ಮನುಷ್ಯನ್ಯಾಕ ಯಾವುದೂ ಇಷ್ಟ ಇರಲ್ಲ. ನಮ್ಮದು ಏನು ಸಬಾಬ್ ಅಂದ್ರೆ ಇದ್ರೆ ಏನಿರ್ತೀವಲ್ಲ ಅವೇ ನಮ್ಮ ಇದಕ್ಕೆ ಜೀವನಕ್ಕೆ ಕೂತಾತ ನೋಡಿ. ನಾವೇನು ಎಲ್ಲರೂ ನಮ್ಮವರು ಅಂತ ನಂಬಿಡ್ತೀವಿ. ಎಲ್ಲರೂ ನಮ್ಮವರು, ಎಲ್ಲರೂ ನಮ್ಮಂಗೆ ಇರ್ತಾರ, ಕಷ್ಟ ಅರ್ಥ ಮಾಡ್ಕೋತಾರ ಅಂತೇಳಿ ವಟ ಮಾತಾಡಬಾರ್ದ್ರಿ. ಈಗ ಮೌನವೇ ಇರ್ಬೇಕು ನೋಡಿ, ಮಾತಾಡಬಾರ್ದು ನೋಡಿ, ಮಾತಾಡಬಾರ್ದು. ಮೌನವೇ ಒಂದು ಭಾಳ ಉತ್ತಮ. ಮಾತಾಡ್ದಲ್ಲಿ ಏನೂ ಬೆಲೆ ಇಲ್ಲರಿ. ನಾವು ನಮ್ಮವರು ತಮ್ಮವರು ಅಂತ ಬೇರೆ ಬುದ್ಧಿ ಹೇಳಕ್ಕೆ ಹೋಗ್ತೀವಲ್ಲ, ಅವರೇ ನಮಗೆ ಮುಳ್ಳಾಗ್ತಾರ. ನನಗೆ ಆದಂಥ ಅನುಭವ ರೀ. ಮೊನ್ನೆ ಒಂದು ವಿಡಿಯೋಕ್ಕೆ ಭಾಳ ಹತ್ತಿದ್ರಲ್ಲ, ಎಲ್ಲರೂ ಕಮೆಂಟ್ ಮಾಡಿರಿ. ಸವಿತಾಕ್ಕೂ ವಿಡಿಯೋ ಮಾಡ್ಯಾರ, ತುಂಬ ಖುಷಿ ಆಯಿತು. ಸವಿತಾಕ್ಕ ಹೊಸ ಚಾನಲ್ದಾಗ ವಿಡಿಯೋ ಹಾಕ್ಯಾರಿ, ಬೇಕಂದ್ರೆ ನೀವು ಹೋಗಿ ನೋಡ್ಕೊಂಬರ್ರಿ. ಇಲ್ರಿ, ಒಂದು ಹೆಣ್ಣಿನ ಕಷ್ಟ ಹೆಣ್ಣಿಗೆ ಅರ್ಥ ಆಗುತ್ತೆ. ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರಲ್ಲ, ಎಲ್ಲರೂ ಅದೇ ಥರ ಇರಲ್ಲ. ಹೆಣ್ಣಿಗೆ ಎಣ್ಣೆ ಶತ್ರು ಅಂತಿರ್ತಾರ. ಆದ್ರೆ ನಮ್ಮ ಗೊತ್ತಿದ್ದವ್ರ ನಮ್ಮ ಫ್ಯಾಮ್ಲಿ ಒಳಗೇ ಶತ್ರು ಇರ್ತಾರೆ. ಅವರೆಲ್ಲೋ ನಾವೆಲ್ಲೋ ಯೂಟ್ಯೂಬ್ ಮೂಲಕ ಪರಿಚಯ ಆಗಿದ್ದು. ಅವರು ಇರೋದು ಸಲಾಪೂರು, ತವ್ರ ಮನೆ ನಾಲ್ತೋಡ. ಅವ್ರದ್ದು ಒಂದು ಚಾನಲ್ ಐತ್ರಿ, UK ಸವಿದೀಪು ಅಂತೇನು ಒಂದು ಚಾನಲ್ ಐತ್ರಿ. ಮತ್ತೊಂದು ಸವಿತಾ ಕನ್ನಡ ಲಾಗ್ಸ್ ಅಂತ ಐತಿ. ಅವರು ಯೂಟ್ಯೂಬ್ನಾಗ 3 ಲಕ್ಷ ಸಬ್ಸ್ಕ್ರೈಬರ್ ಅದಾರ ಒಂದು ಚಾನಲ್ ಒಳಗೆ. ಆದರೂ ಸೊಕ್ಕಿಲ್ಲ ದಿಮಾಕಿಲ್ಲ, ಭಾರಿ ಒಳ್ಳೆ ಅಕ್ಕ ಬಿಡ್ರಿ. ಬರ್ರಿ ಅವ್ರಿಗೆ ಅವ್ರು ಫೋನ್ ಹಚ್ಚಿದ್ರು ನಮಗೂ ಮಾತಾಡ್ಬೇಕಂತ. ಅವತ್ತಿನ ವಿಡಿಯೋ ಪ್ರತಿಯೊಬ್ಬರು ಮನುಷ್ಯ ಮುಟ್ಟೈತ್ರಿ ಆ ವಿಡಿಯೋ. ಯಾಕಂದ್ರೆ ನನಗೆ ಅಷ್ಟೇ ನೋವಾಗಿತ್ತು. ಈಗ ಅಳು ನಾನು ಅಳಲ್ರಿ. ಅದು ಕಷ್ಟ ಇದ್ರೂ ಆತೈತ್ರಿ ಮನುಷ್ಯ. ಈಗ ಮನುಷ್ಯನ ಐತ್ರಿ. ಅದು ಒಂದು ಮಾತು ಮಾತೆ ಒಬ್ರಿಗೆ ಒಂದು ಅಲ್ಕಟ್ಟು ಮಾತಾಡ್ಬೇಕಂದ್ರೆ ನಾವು ಅದಕ್ಕೆ ಅದೀವಿನು, ಅದಕ್ಕೆ ನಾವು ಯೋಗ್ಯತೆ ಅದೀವಿನು ಇದ್ರೆ ನಮಗೆ ಮಾತಾಡ್ಬೇಕ್ರಿ. ತಾವೇ ಅದಕ್ಕೆ ಯೋಗ್ಯತೆ ಇಲ್ಲ, ನಮಗೆ ಅದು ತಾವೇ ಹರಾರಿಲ್ಲ. ತಾವೇ ಅದರಂಗೆ ತಾವು ಇದ್ದಿದ್ದು ನಮಗೆ ಹಾಕ್ತಾರಂದ್ರೆ ಮುಟ್ಟಲ್ರಿ. ನಾನೇನು ಅನ್ನೋದು ನನಗೆ ಗೊತ್ತು, ಆ ದೇವ್ರಿಗೆ ಗೊತ್ತು. ನಾನು ನಿಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಗೊತ್ತು ನಾನು ಹೆಂಗದೀನಿ ಅನ್ನೋದು. ಏನೋ ಈಕಿ ಗಂಡಿಲ್ಲ, ಈಕಿಗೆ ಒಂದು 100 ಮಾತು ಅಂದೇವು, ಈಕಿ ಹೊಡ್ಕೊಂಡೇವು ಬಡ್ಕೊಂಡೇವು ಅಂದ್ರೆ ಹೊಡ್ಕೋತೀರಿ ನೀವು ಹೊಯ್ಕೋತೀರಿ. ನನಗೆ ಹೊಡ್ಕೋತೀರಿ ಹೊಯ್ಕೋತೀರಿ, ಇಷ್ಟೇ ನಾನು ಹೇಳೋದು. ನನಗೆ ನನಗೆ ಮಾಡಿರ್ತಾರಲ್ರಿ ಅವ್ರಿಗೆ ಹೇಳಕತ್ತೀನಿ. ನನಗೆ ಯಾರನ್ನ ಅಂತೀರಿ, ಆಡ್ತೀರಿ ಆಡ್ರಿ. ಇವತ್ತು ಈಗಿನ ಕಷ್ಟ ಮುಂದಿರಲ್ಲ. ಇವತ್ತಿನ ಕಷ್ಟ ನಾಳೆಗಿರಲ್ಲ, ನಾಳೆ ಕಷ್ಟ ನಾಡಿರಲ್ಲ. ಇವಾಗ ನನಗೆ ನೀವು ಹೊಡೆದಿಲ್ಲ, ನಿನಗೊಬ್ಬರು ಇಟ್ಟಿರ್ತಾರೆ. ಇದು ಶಾಶ್ವತ. ಇದು ನನಗೆ ಹೊಡೆದಿಲ್ಲ, ನಿನಗೊಬ್ಬರು ಇಟ್ಟಿರ್ತಾರೆ. ಅದನ್ನು ಅವತ್ತಿನ ವಿಡಿಯೋ ಅಂತ ಬಂತ್ರಿ. ಅದು ಅವತ್ತಿನ ವಿಡಿಯೋಕ್ಕೆ ಅಷ್ಟು ಬೇಜಾರು, ಅಷ್ಟು ಪರಿ ನಾನು ದುಃಖ ಕಂಟ್ರೋಲ್ ಮಾಡ್ಕೊಳಷ್ಟು ಹೇಳ್ತೀನಂದ್ರೆ ಅದಕ್ಕೆ ಎಷ್ಟು ನನ್ನ ದುಃಖ ಆಗಿರಬೇಕು, ಯಾಕೆ ಮನಸ್ಥಿತಿ ಹಂಗಾಗಿರ್ಬೇಕಂತ ಅರ್ಥ ಮಾಡ್ಕೊರಿ. ಆದರೂ ಇನ್ನೂ ನನ್ನ ಮರ್ಯಾಗ ಅವಾಗ ನಂಗೆ ವಿಡಿಯೋ ಮಾಡೋಕ್ಕೂ ಕಳೆಯಿಲ್ಲ, ಅವಾಗ ನಂಗೆ ವಿಡಿಯೋನೂ ಮಾಡೋಕ್ಕಾಗಲ್ಲಾಗಿನಿ. ಆದರೂ ನಾನು ಯಾಕೆ ವಿಡಿಯೋ ಮಾಡ್ತೀನಿ ಅಂದ್ರೆ ಬಿಡಬಾರ್ದು. ಅವ್ರು ಅಂದಾರ ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಾಕಬೇಕು,
ಅವಾಗ 10 ನಿಮಿಷ ಆಗ್ತಿದ್ದೆ, ಈಗ 20 ನಿಮಿಷದ ಹಾಕಬೇಕು. ಯಾಕಂದ್ರೆ ನಮಗೆ ನಾವು ಮೊದಲ ಅವಮಾನ ಆಮೇಲೆ ಸನ್ಮಾನ. ಯಾರಿಗೆ ಹೇಳ್ರಿ, ನಾವು ಏನೋ ಮಾಡಾಕತ್ತೀವಿ ಅಂದ್ರೆ ಅವಮಾನ ಮಾಡೇ ಮಾಡ್ತಾರೆ. ಆ ಅವಮಾನಕ್ಕೆ ಅವಕ್ಕೆಲ್ಲ ಹೆದರ್ಬಾರ್ದ್ರಿ. ಅವು ಒಂದು ಪೆಟ್ಟುಗಳು ಹೆದರಕ್ಕೆ ಹೋಗ್ಬಾರ್ದು. ಅದಕ್ಕೆ ನಾನು ಹೇಳ್ತೀನಿ, ನಿಮಗೆ ಯಾರೇ ಅವಮಾನ ಮಾಡಿ ಅದು ಮುಂದೊಂದು ನಮ್ಮ ಸನ್ಮಾನಕ್ಕೋಸ್ಕರ ಕಾದಿರ್ತೈತೆ. ಆದ್ರೆ ಏನೇ ಇಲ್ಲರಿ, ಮುಂದೆ ನಮಗೆಲ್ಲ ಒಳ್ಳೇದಾಗಿಂದ ಅವ್ರು ಹೆಂಗೋ ಬಂದರೂ ನಮಗೆ ಮನಸ್ಸು ಕೊಡಲ್ರಿ. ಕೈ ಕಾಲು ಮುರಿದು ಕಟ್ಬೋದು ಮನ ಮುರಿದಿನ ಕಟ್ಟೋಕ್ಕಾಗಲ್ಲ. ಏನೋ ಒಂದು ನಾನೇ ಶ್ರೇಷ್ಠ, ನನ್ನೇ ನಮ್ಮ ಸೊಕ್ಕು ನಮ್ಮನ್ನ ತಿಂತೈತಿ. ಉರಿದವ್ರು ಊರಾಗಿಲ್ಲ ಅಂತ, ಮೇರೆದವ್ರು ಕೇರಿ ಆಗಿಲ್ಲ ಅಂತ. ಇಷ್ಟು ಉರಿತಿರಲ್ಲ, ಉರಿರಿ. ಉರಿದು ಒಂದು ಮೈ ಬರಲಿ ಬೀಳಬೇಕು. ಬೀಳತ್ತೀರಿ, ಅದು ನಿಮಗೆಲ್ಲ ಅನುಭವ ಆಗಿರ್ತೈತಿ. ಇಲ್ಲ ಯಾರು ಬೇದ್ರೇನು ಯಾರಂದ್ರೆ ನಾವು ನಾಚಿಗೆ ಇರಲ್ರಿ. ಅವು ಅಂಥವ್ಕೆ ಏನು ಹೇಳಕ್ಕೆ ಹೋಗೋಕ್ಕಾಗಲ್ಲ. ನಾನು ಇಲ್ಲಿ ಇಷ್ಟೆಲ್ಲ ಮಾತಾಡಿನಂದ್ರೆ ನನಗೆ ಅಷ್ಟು ಮನಸ್ಸಿಗೆ ನೋವಾಗೈತ್ರಿ. ಒಂದು ಮಾತು ಡುಸು ಅನ್ನಬಾರ್ದ್ರಿ. ಆ ಹೊಲಸದ ಶಬ್ದ ಈಗಿನ ಕಾಲದಾಗ ಹದ್ರಿಗಿತ್ತಿ ಬಳ ಹಂದ್ರ ಐತಂತ, ಗರ್ತಿ ಬಳ ಕುಂದ್ರ ಬಿತ್ತಂತ. ಹಂಗೆ ನಾವೆಷ್ಟೇ ಇನ್ನೊಬ್ರು ಏನೋ ಅಂತಾರ, ಏನೋ ಮಾಡ್ತಾರ, ಏನೋ ಯೂಟ್ಯೂಬ್ ಸಲಾಗ ದುನಿಯಾ ಕೆಲಸ ಮಾಡ್ತೀನಿ ಅಂತ. ನಾನು ನೀಚ್ ಕೆಲಸ ಯೂಟ್ಯೂಬ್ನಿಂದ ₹1 ಬರ್ತು, ಮಕ್ಳಿಗೆ ಹೆಲ್ಪ್ ಆಗುತ್ತಂತ ನಾನು ಯೂಟ್ಯೂಬ್ ಮಾಡಿದ್ದು. ಹಂಗೆ ರೊಕ್ಕ ಸಲಾಗ ಯೂಟ್ಯೂಬ್ ಮಾಡಿ ಅಂತ, ರೊಕ್ಕ ಸಲಾಗ ಇನ್ನೊಂದು ಮಾಡ್ತಿ, ಮತ್ತೊಂದು ಮಾಡ್ತಿ, ಮಗದೊಂದು ಮಾಡ್ತಿ ಅನ್ನೋರಿಗೆ ಬಾಯಾಗ ಹುಳ ಬಿದ್ದು ಸಾಯ್ಲಾಕ ಸ್ನೇಹಿತರೆ. ಬಾಯಾಗ ಹುಳ ಅಲ್ಲ, ಗುಬ್ಬು ಅನ್ಬೇಕು ನೋಡಿ ಹುಳ. ಆ ನಮ್ನಿ ಬೀಳ್ಬೇಕು ಸ್ನೇಹಿತರೆ, ಹೊಟ್ಟು ಇರ್ತೈತೆ ನೋಡಿ. ನಾ ರೊಕ್ಕ ಸಲ ಇನ್ನೊಂದು ಮಾಡ್ತೀನಿ ಅಂದ್ರಲ್ಲ, ಅದು ಯಾವ ಮಾತಿದ್ದಿರ್ಬೇಕು, ಹೆಂಗಿದ್ದಿರ್ಬೇಕು ನೀವು ಅರ್ಥ ಮಾಡ್ಕೊರಿ. ರೊಕ್ಕ ಸಲ ಆ ಕೆಲಸ ಮಾಡೋಕ್ಕಿತ್ತಂದ್ರೆ ಈ ಕೆಲಸಕ್ಕೆ ಬರ್ತಿದ್ದಿಲ್ಲ. ತವ್ರ ಮನೆಗೆ ಇದ್ದು ಆ ಕೆಲಸ ಮಾಡ್ತಿದ್ದೆ ನಾನು, ಅರ್ಥ ಮಾಡ್ಕೊರಿ ಅವ್ರನ್ನು ಮಾತು. ಅದಕ್ಕೆ ಬಾಯಾಗ ಗುಬ್ಬು ಹುಳ ಬಳ್ಳಿ. ನನ್ನಂತ ಅವ್ರಿಗೆ 2 ಹೆಣ್ಣು ಅದಾವು, ಆ ಹೆಣ್ಣಿಗೆ ಇಟ್ಟಿರಲಿ. ನನಗೆ ಅಷ್ಟು ಹೊಟ್ಟೆ ಇರ್ತೈತೆ ರೀ. ಯಾಕಂದ್ರೆ ಒಂದು ಹೆಣ್ಣಿನ ಕಷ್ಟ ಹೆಣ್ಣಿಗೆ ಅರ್ಥ ಆಗುತ್ತೆ, ಅದು ಸವಿತಾಕರಿಗೆ ಅರ್ಥ ಆಗ್ಯಾರ. ಇಷ್ಟು ಯಾಕೆ ದುಃಖಿಸಳಾಕತ್ತಾರೆ, ಇವ್ರಿಗೆ ಯಾಕೆ ಇಷ್ಟು? ಯಾಕಂದ್ರೆ ನಾವು ಏನು ನಮಗೆ ಎಷ್ಟು ಮಂದಿ ಎಷ್ಟು ಸಜೆಷನ್ ಕೊಟ್ರೆ, ನೀವು ಆ ಥರ ಇರ್ಬೇಕ್ರಿ, ನೀವು ಈ ಥರ ಇರಬೇಕು, ನೀವು ಖುಷಿಯಾಗಿರಿ, ನೀವು ಹ್ಯಾಪಿಯಾಗಿರಿ, ಡ್ರೆಸ್ ಹಾಕೋರಿ, ಪ್ರತಿಯೊಂದು ನೀವು ಜೀವನದಾಗ ಒಂದು ಕಳ್ಕೊಂಡಿರಂದ್ರೆ ಒಂದು ಪಡ್ಕೋರಿ, ಖುಷಿಯಾಗಿರಿ ಅಂತ ನೀವು ಹೇಳ್ತೀರಿ. ನಾನು ಕಳ್ಕೊಂಡಕ್ಕಿಂತ ನಾನು ಕಳ್ಕೊಳಕತ್ತೀನಿ ರೀ, ಹೊರತಾಗಿ ನಾನು ಖುಷಿಯಾಗಿಲ್ಲ. ಯಾಕಂದ್ರೆ ನಾ ಇರ್ಬೋದು ರೀ ಸ್ನೇಹಿತರೆ, ಏನೈತ್ರಿ ಜೀವನದಾಗ. ನನ್ನ ಮಕ್ಕಳ ನನಗೆ ಮುಖ್ಯ ಇರ್ತಾರಲ್ಲ, ಮಕ್ಕಳು ಬಿಟ್ಟೇನು ಏನಿಲ್ಲಲ್ಲ. ಮಕ್ಕಳು ದೊಡ್ಡವರು, ನನಗೆ ಮಕ್ಕಳೇ ಬೇಕು ಅಂತ ಜೀವನ ಒಂದು ಮುಡುಕ್ಬಿಟ್ಟು ಮಕ್ಕಳಿಗೋಸ್ಕರ ಮಾಡಾಕತ್ತೀನಿ. ಅವು ಮಕ್ಕಳು ಬೇಡ, ರೊಕ್ಕ 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 ಅಂತಾರೆ ಜನ. ಎಂಥ ಜನ, ಏನು ಸುದ್ದಿ. ಶಿವ ಶಿವ ಶಿವ, ರೊಕ್ಕ ಮ್ಯಾಗ ಐತ್ರಿ ಕಾಲ. ಮನುಷ್ಯತ್ವಕ್ಕೆ ಮಾಡ್ಕೊಂಡು ತಿನ್ನೋಕ್ಕೆ ಯಾರಿಗೆ ಅಪ್ಪ ಅನ್ನೋರಂಗೆ ಆಕಿ ಪೂರ್ತಿಯಾಗಿ ಆಕಿ ಮಾಡ್ಕೊಂಡು ತಿಂತಾಳೆ. ಆಕಿಗೆ ಯಾಕೆ ಮಾತಾಡಬೇಕು ಅನ್ನೋರು ಯಾರೂ ಇಲ್ಲರಿ. ಬರೀ ರೊಕ್ಕ ಕೊಟ್ಟರೆ ಭಾರಿ ಚಲೋ ನೋಡಿ. ಭಾರಿ ನಾ ನನ್ನ ಕಳೆದು ರೊಕ್ಕ ಕೊಟ್ಟಿನಿ ಅಂದ್ರೆ, ನಾ ಇವತ್ತು ₹100 ಹೊಡೆದು ₹100 ಕೊಟ್ಟಿನಿ ಅಂದ್ರೆ, ಭಾರಿ ಚಲೋ ಅಕ್ಕ. ಅದೇ ರೊಕ್ಕ ಕೊಡಬೇಡ್ರಿ, ಹಾಕಿದ್ರೆ ಬಿಡ ₹1 ಕೊಡಲ್ಲ. ಏನು ಮಾಡುತ್ತೋ ಏನಿಲ್ಲ, ಎಷ್ಟು ನಿಷ್ಠೂರಾಗಿ ಮಾತಾಡಿ ರೊಕ್ಕ ತೊತ್ತಾರ. ನಮ್ಮ ಮಾತು ನಿಷ್ಠಿರುತ್ತಾವೆ, ಮನಸ್ಸು ಕೊಳಕಿರಲ್ಲ. ನಿಮ್ಮ ಮಾತು ಮೃದು ಇರ್ತಾವೆ, ಮನಸ್ಸು ಕೊಳಕಿರ್ತೈತಿ. ಇಷ್ಟು ಇದ್ರಾಗ ನಿಮ್ಗೆ ಡಿಫ್ರೆಂಟ್ ಇರೋದಂದ್ರೆ ಮತ್ತೇನು ಡಿಫ್ರೆಂಟ್ ಇಲ್ಲ. ನಮ್ಮ ಮಾತು ನಿಷ್ಠುರ, ಮನಸ್ಸು ಚೊಕ್ಕಿರುತ್ತೆ. ನಿಮ್ಮ ಮಾತು ಮೃದು, ಮನಸ್ಸು ಕೊಚ್ಚೆ ನೀವು. ಬರೀ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾನು ಏನಾದರೂ ತಪ್ಪು ಮಾತಾಡಿದ್ನಂದ್ರೆ ಕ್ಷಮೆ ಇರಲಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.